ಕನ್ನಡ ಚಿತ್ರರಂಗದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಯೂರ ಚಿತ್ರದಲ್ಲಿ ಒಂದು ಹಾಡು ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತು. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ ಅಂತ. ಇದು ನಿಸ್ವಾರ್ಥವಾದ ನಾನು ಇರುವುದು ಅಂತ. ಒಳ್ಳೆಯ ಸನ್ಮನಸ್ಸುಳ್ಳ ಒಂದು ಸಜ್ಜನ ಜೀವಿಯೊಳಗೆ ನಾನು ಇರುವುದು ಹೀಗೆ. ಎಲ್ಲರ ಕಲ್ಯಾಣವನ್ನು ಬಯಸುವುದು, ಲೋಕ ಕಲ್ಯಾಣವನ್ನು ಬಯಸುವುದು, ಆತ್ಮನೋ ಸರ್ವಂ ಜಗದ್ಹಿತಾಯ ಚ ಅನ್ನುವ ಮಾತಿಗೆ ತಕ್ಕಂತೆ ಇರುವುದು. ಆದರೆ ಇನ್ನೊಂದು ನಾನು ಅಂತ ಇದೆ. ಅದು ನಮ್ಮೊಳಗಿನ ರಾವಣ ಅಂತ ಹೇಳ್ಬೋದು. ನೋಡು, ನಾನು ಯಾರನ್ನು ಹತ್ತಿರ ಸೇರಿಸಲ್ಲ ಅಂತ ಕೆಲವರು ಅಹಂಕಾರದಿಂದ ಹೇಳೋದುಂಟು. ಹೌದು, ಈ ನಾನು ಅನ್ನೋದು ಕೌದು ಬಿಟ್ಟಾಗ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇವು ಆವರಿಸ್ಕೊಂಡಿರುತ್ತೆ. ಅದೆಲ್ಲ ಸೇರಿ ನಾನೂ ಆಗಿರುತ್ತೆ. ಹಾಗಾಗಿ ಹೆಂಗೆ ಒಳ್ಳೆಯದನ್ನು ಹತ್ತಿರ ಸೇರ್ಸೋಕ್ಕಾಗುತ್ತೆ? ನಾನು ಯಾರನ್ನು ಹತ್ತಿರ ಸೇರಿಸಲ್ಲ ಅನ್ನುವ ಈ ನನ್ನೊಳಗಿನ ರಾವಣನನ್ನು ಬಿಟ್ಟು ನಾನಿರುವುದು ನಿಮಗಾಗಿ ಅನ್ನುವ ಒಂದು ಜಗತ್ತಿನ ಕಲ್ಯಾಣದ ತತ್ವ ನಮಗೂ ನಿಮಗೂ ಬಂದರೆ ಎಷ್ಟು ಚಂದ ಅಲ್ವಾ? ಎರಡು ನಾನುಗಳಲ್ಲಿನ ವ್ಯತ್ಯಾಸ ಇಷ್ಟೆ. ಏನಂತೀರ? ನಮಸ್ತೆ.